ಆಡಿಯೋ ಅಂತಲ್ಲ, ಅದು ಅವ್ರು ಮಾತಾಡಿಸಿದ್ದು ನಮ್ಮ ಬಾಪುಗೌಡರು. ಆದರೆ ಅವ್ರು ಇಲ್ಲ ನಾವು ಮಾಡಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಾಡಿದ್ರು ಯಾರು? ಇದು ತನಿಖೆ ಆಗಬೇಕಾಯ್ತಲ್ಲ, ತನಿಖೆ ಶುರು ಆಗಿದೆನಾ? ಇವತ್ತು ಇದಕ್ಕೆ ಡಿ ಸಿ ಅವರು ಉತ್ತರ ಕೊಡಬೇಕಾಗಿದೆ. ನಮ್ಮ ಡಿ ಸಿ ಅವರು ಪ್ರಾಮಾಣಿಕರು, ಸಜ್ಜನರು ಅಂತ ಹೆಸರು ಆದಂಥವ್ರಾಗಿದ್ದಾರೆ. ಅದರಲ್ಲೂ ಈ ನಮ್ಮ ಡಿ ಸಿ ಅವರ ಇವತ್ತಿನ ಡಿ ಸಿ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಕ್ಟಿವ್ ಇದ್ದಂಥ ಮನುಷ್ಯ. ಅವರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕೆ ಮಾಡಿದ್ರು, ಏನಾಯ್ತು, ತನಿಖೆ ಎಲ್ಲಿ ಬಂದು ಹತ್ತದ ಅದು ಅಂತ. ಯಾಕಂದ್ರೆ ಮೇಲೆ ಇದನ್ನು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಬಾಪುಗೌಡರು ಹೇಳೋದ್ರಲ್ಲಿ ಸತ್ಯನದ, ಸುಮ್ಮನೆ ಏನೋ ಹೇಳ್ತಾ ಇಲ್ಲ. ಅವರು ಡಾಕ್ಯುಮೆಂಟ್ಸ್ಗಳು ಮುಂದೆ ಇಡ್ತಾ ಇದ್ದಾರೆ. ಅವ್ರ ದಿಟ್ಟನ್ನು ನಾವು ಮೆಚ್ಚಬೇಕು. ಅದಕ್ಕೆಲ್ಲ ಗಡಾದವು. ಯಾಕಂದರೆ ಹಿಂದಿದ್ದಂಥ ಪ್ರಭಾವಿಗಳು ಒಟ್ಟು ಸುಲಭದ ವ್ಯಕ್ತಿಗಳಲ್ಲ ಅನ್ನೋದು ಎಲ್ಲರಿಗೂ, ಇಡೀ ತಾಲೂಕು, ಇಡೀ ಜಿಲ್ಲೆ ತುಂಬ ಗೊತ್ತಿರುವಂಥ ವಿಷಯ. ಅಂಥ ವಿಷಯಗಳನ್ನು ಇವತ್ತು ಎತ್ತಿ ಕೇಳ್ತಾ ಇದ್ದಾರೆ ಜನಸಾಮಾನ್ಯರ ಪರವಾಗಿ. ಈಗ ನಾಳೆ ಸರ್ಕಾರಿ ಭೂಮಿಗಳು ಜನಸಾಮಾನ್ಯರಿಗೆ ಬೇಡೇನ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೇಕಲ್ಲ, ಊರು ಬೆಳೀತಾ ಇದೆ, ನಾಡು ಬೆಳೀತಾ ಇದೆ, ಜನ ಬೆಳೀತಾ ಇದ್ದಾರೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಎಲ್ಲರಿಗೂ ಭೂಮಿ ಬೇಕಾಗುವಂಥ ಅನಿವಾರ್ಯತೆಗಳಿದ್ದಾವೆ. ಇವತ್ತು ನೋಡ್ರಿ, ಒಂದು ಕಾಲಕ್ಕೆ ಒಂದೇನೊಬ್ಬ ಫೈರಿಂಗ್ ಸ್ಪೇಸ್ ಇತ್ತು, ಅದು ಪ್ಲೇಸ್ ಇತ್ತು ನಮ್ಮ ಪೊಲೀಸರದ್ದು. ನಂತರ ಅದು ಒಪ್ಕೊಂಡಿದ್ದು ಆಮೇಲೆ ಬೇರೆ SP ನಮ್ಮ ಗುಳೇದವರು. ಅದು ನಂತರದಲ್ಲಿ ಈಗ ಊರೊಳಗೆ ಬಂದದ ಕೋಟಿ ಎಂಟ್ರಿ ಕಿಮ್ಮತ್ತಾಗಲಿಕ್ಕತ್ತದ. ಅದನ್ನು ಯಾರಿಂದೋ ಇವ್ರು ಖರೀದಿ ಮಾಡ್ಕೋತಾರೆ. ಆದಮೇಲೆ ಇವ್ರು ಸಾಲನೂ ತೆಗಿತಾರೆ. ಆ ಆಧಾರ ಮೇಲೆ ಇವರು ನಮ್ಮ DCS ಬ್ಯಾಂಕ್ದವ್ರು ಸಾಲನೂ ಕೊಟ್ಟು ಬಿಡ್ತಾರೆ. ಇಂಥ ಅನೇಕದವ್ರು ಒಂದಲ್ಲ ಎರಡಲ್ಲ. ಈಗಾಗಲೇ ಮೊನ್ನೆ ಒಂದು ರಿಪೋರ್ಟ್ ಬಂತು, ಅಪೆಕ್ಸ್ ಬ್ಯಾಂಕ್ 2,000 ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟದ. ಅದು ಇಂಥವನ್ನ ಇಲ್ಲ ಇಡೀ ನಾಡಿನ ತುಂಬ, ಇದು ದೇಶ ತುಂಬ ಹೌದು. ಈ ಕೋಆಪರೇಟಿವ್ ಸೆಕ್ಟರ್ದೊಳಗೆ ಹಾಗಾಗಿ ಯಾರು ಕೇಳೋರಿಲ್ಲೇನು? ಒಟ್ಟಿನಲ್ಲಿ ಯಾವ ಭೇದಾದಾಗ ಏನು ಬೇಕಾದ್ರು ಮಾಡ್ಬೋದಾ?